ಈಗ ದಾವೀದನು ರಾಜನಾಗಿ ಸ್ಥಿರಗೊಳ್ಳುತ್ತಾನೆ. ಅದ್ಭುತವಾದ ಪರಿಪಾಲನೆ ಮಾಡ್ತಿದ್ದಾನೆ. ಬಹಳ ಪ್ರಶಾಂತವಾಗಿದ್ದಾನೆ. ಬಹಳ ಹ್ಯಾಪಿಯಾಗಿದ್ದಾನೆ. ಯಾವ ದೇಶದವರು ಕೂಡ ದಾವೀದನ ವಿರುದ್ಧ ಯುದ್ಧ ಮಾಡಲು ಬರ್ತಾ ಇಲ್ಲ. ಯಾಕೆಂದರೆ ದಾವೀದನ ಹೆಸರು ಕೇಳಿದ್ರೆ ಭಯಪಡ್ತಾ ಇದ್ರು. ಈಗ ದಾವೀದನು ಬಹಳ ಪ್ರಶಾಂತವಾಗಿ ಸೆಟ್ಲ್ ಆಗಿದ್ದಾನೆ. ಹಾಗೆ ಸೆಟ್ಲ್ ಆದಾಗ ಸಾಧಾರಣವಾಗಿ ಮನುಷ್ಯ ಏನ್ ಕೋರಿಕೊಳ್ತಾನೆ ಹೇಳಿ? ಪ್ರಶಾಂತತೆಯನ್ನು ಕೋರಿಕೊಳ್ತಾನೆ. ಸಾಕಪ್ಪ, ಅಂದ್ಕೊಂಡಿರೋದನ್ನು ಸಾಧಿಸಿದ್ದೇನೆ, ಸಿಂಹಾಸನದ ಮೇಲೆ ಕೂತಿದ್ದೇನೆ, ನನ್ನನ್ನು ನೋಡಿ ಸುತ್ತಲಿರುವ ದೇಶಗಳವರು ಸ್ವಲ್ಪ ಭಯಪಡ್ತಿದ್ದಾರೆ, ನಾನು ಚೆನ್ನಾಗಿದ್ದೇನೆ, ನನ್ನ ದೇಶ ಚೆನ್ನಾಗಿದೆ, ಸಾಕು ಎಂಬುದಾಗಿ ಸಾಧಾರಣವಾಗಿ ಒಬ್ಬ ಮನುಷ್ಯ ಅಂದುಕೊಳ್ಳಬೇಕಾದಂತಹ ವಿಧಾನ. ಆದರೆ ದಾವೀದನು ಹಾಗ ಅಂದ್ಕೊಳ್ಳಲಿಲ್ಲ ಪ್ರಿಯರೇ. ದೇವರು ನನ್ನನ್ನು ಈ ಸ್ಥಿತಿಗೆ ತಂದು ಈ ಸಿಂಹಾಸನದ ಮೇಲೆ ಕುಡ್ರಿಸಿರುವುದಾದರೆ ಒಂದು ಉನ್ನತವಾದ ಉದ್ದೇಶವಿದೆ, ಉನ್ನತವಾದ ಪ್ರಣಾಳಿಕೆ ಇದೆ. ಏನದು? ಇದಕ್ಕಿಂತ ಮುಂಚೆ ಯಾರೂ ಒದಗಿಸಲಾರದ ಪರಿಪಾಲನೆ ನನ್ನ ದೇಶಕ್ಕೆ ನಾನು ಒದಗಿಸಬೇಕು. ಮುಂಬರುವ ತಲೆಮಾರಿನವರು ಕೂಡ ಒದಗಿಸಲಾರದಂತಹ ಪರಿಪಾಲನೆ ನನ್ನ ದೇಶಕ್ಕೆ ನಾನು ಒದಗಿಸಬೇಕು. ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ಈ ದಿನ ನೀವು ಒಂದು ಕುಟುಂಬ ಹೊಂದಿಕೊಂಡಿರುವುದಾದರೆ ನಿಮ್ಮ ಹಿಂದೆ ತಂದೆ ತಾಯಿಗಳಿದ್ದಾರೆ, ಅವರ ಹಿಂದೆ ಅಜ್ಜಿ ಅಜ್ಜ ತಾತ ಅಜ್ಜಿ ಹೀಗೆ ನಮ್ಮ ಪೂರ್ವಿಕರು ಇದ್ದಿರುತ್ತಾರೋ ಇಲ್ಲವೋ ಹೇಳಿ. ನಿಮಗೆ ಅಪ್ಪ ಅಮ್ಮ ಇದ್ದಾರೆ, ಅವರಿಗೆ 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 ಅಪ್ಪ ಅಮ್ಮ ಇದ್ದಾರೆ. ನಿಮಗೆ ಒಂದು ವಿಷಯ ಗೊತ್ತಾ? ಈ ದಿನ ನೀವು ಹುಟ್ಟಿರುವುದಾದರೆ 400 ವರ್ಷ ಹಿಂದೆ ಹೋದಿರಿ ಅಂದ್ಕೊಳ್ಳಿ. ಎಷ್ಟು ವರ್ಷ? 400 ವರ್ಷ ಹಿಂದಕ್ಕೆ ಹೋಗಿದ್ದೀರಿ ಅಂದ್ಕೊಳ್ಳಿ. 4500 ತಾತಂದಿರು ಅಜ್ಜಿಯಂದಿರು ಇರುತ್ತಾರೆ ಎಂದು ನಿಮಗೆ ಗೊತ್ತಾ? ಎಷ್ಟು ಸಾವಿರ ಮಂದಿ? ಈ ದಿನ ನೀವಿರುವುದಾದರೆ ನಿಮ್ಮ ಹಿಂದೆ ಕೇವಲ 400 ವರ್ಷ ಅಷ್ಟೇ. ಮತ್ತೆ ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಸಾವಿರಾರು ತಾತ ಅಜ್ಜಿ ಅವರಿದ್ದಿರುತ್ತಾರೆ. ಸಾವಿರಾರು ತಾತ ಅಜ್ಜಿಯಂದಿರೆಲ್ಲರೂ ನಿಮ್ಮ ಹಿಂದಿದ್ದಾರೆ. ಈಗ ಮುಂದ್ಬರುವ 400 ವರ್ಷಗಳ ಬಗ್ಗೆ ಯೋಚಿಸಿ. ಎಷ್ಟು ಸಾವಿರಾರು ಜನರು ಹುಟ್ಟಲಿಕ್ಕಿದ್ದಾರೆಂದು. ಈಗ ನೀವು ನಾನು ತೆಗೆದುಕೊಳ್ಳಬೇಕಾದ ತೀರ್ಮಾನ ಏನು ಗೊತ್ತಾ? ದಾವೀದನು ತೆಗೆದುಕೊಂಡ ತೀರ್ಮಾನ ಏನೆಂದು ಗೊತ್ತಾ? ನನ್ನ ಹಿಂದೆ ಇರುವ ರಾಜರುಗಳಿಗಿಂತಲೂ ನನ್ನ ನಂತರ ಬರುವ ರಾಜರುಗಳಿಗಿಂತಲೂ ನಾನು ಉನ್ನತವಾದ ರಾಜನಾಗಿ ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ ದಾವೀದ ತೀರ್ಮಾನ ತೆಗೆದುಕೊಂಡ ಪ್ರಿಯರೇ. ತಂದೆ ತಾಯೆಂದರೆ ನಿಮ್ಮ ಹಿಂದೆ ಇರುವಂತಹ ತಂದೆ ತಾಯಿಗಳಿಗಿಂತಲೂ ನಿಮ್ಮ ನಂತರ ಬರಲಿಕ್ಕಿರುವ ತಂದೆ ತಾಯಿಗಳಿಗಿಂತಲೂ ನೀವು ಉತ್ತಮವಾದ ತಂದೆಯಾಗಿ ತಾಯಿಯಾಗಿ ಇರಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಿರಿ. ಆ ರೀತಿಯಾಗಿ ಜೀವಿಸುವಂತಹ ಪ್ರಯತ್ನ ಮಾಡಿರಿ. ಅದನ್ನೇ ದಾವೀದನು ಮಾಡ್ತಾನೆ. ಅದಕ್ಕಾಗಿಯೇ ಬೈಬಲ್ನಲ್ಲಿ ನಾವು ನೋಡ್ತೇವೆ 40 ವರ್ಷಗಳವರೆಗೂ ದಾವೀದನು ಪರಿಪಾಲನೆ ಮಾಡ್ತಾನೆ. ದಾವೀದನು ಹಾಗೆ ಪರಿಪಾಲನೆ ಮಾಡಿರುವ 40 ವರ್ಷಗಳನ್ನು ಯಾವ ಕಾಲವೆಂದು ಪರಿಗಣಿಸಿದ್ರು ಗೊತ್ತಾ? ಸುವರ್ಣ ಕಾಲ. ಬಂಗಾರದಂತಹ ಪರಿಪಾಲನೆ ಕೊಟ್ಟನು ಪ್ರಿಯರೇ. ಯಾಕೆ ಬಂಗಾರದಂತಹ ಪರಿಪಾಲನೆ ಕೊಟ್ಟನು ಗೊತ್ತಾ? ಬಾಧೆಪಡಿಸುವಂತಹ ದೇಶಗಳನ್ನು ಸಂಹರಿಸಿ ಬಿಡುತ್ತಾನೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಪೂರ್ವದ ಕಡೆಗೆ ನೋಡ್ತಾನೆ, ಮೋವಾಬ್ಯರ ದೇಶ ಕಾಣಿಸುತ್ತದೆ. ಪಶ್ಚಿಮದ ಕಡೆಗೆ ನೋಡ್ತಾನೆ, ಫಿಲಿಸ್ಟಿಯರ ದೇಶ ಕಾಣಿಸುತ್ತದೆ. ಮುಂದುಗಡೆ ನೋಡುತ್ತಾನೆ, ಅರಾಮ್ಯರ ದೇಶ ಕಾಣಿಸುತ್ತದೆ. ಹಿಂದಕ್ಕೆ ನೋಡುತ್ತಾನೆ, ಎದೋಮ್ಯರ ದೇಶ ಕಾಣಿಸುತ್ತದೆ. ಈ 4 ದೇಶಗಳವರ ಕುರಿತು ಜಾಗರೂಕನಾಗಿ ಆಲೋಚಿಸ್ತಾನೆ. ಅವರು ಬಹಳ ಪ್ರಮಾದಕರವಾಗಿ ಕಾಣಿಸ್ತಾರೆ. ಯಾಕೆಂದರೆ ಒಂದೊಂದು ದೇಶದವರು ಒಂದೊಂದು ತತ್ವವುಳ್ಳವರಾಗಿದ್ರು. ಉದಾಹರಣೆಗೆ ಫಿಲಿಸ್ಟಿಯರು ಅಪಹಾಸಿಸುವವರಾಗಿದ್ರು, ಮೋವಾಬ್ಯರು ಅಪವಿತ್ರಪಡಿಸುವವರಾಗಿದ್ರು, ಅರಾಮ್ಯರು ಅವಕಾಶವಾದಿಗಳಾಗಿದ್ರು, ಎದೋಮ್ಯರು ಅಡ್ಡಬಂಡೆಯಾಗಿದ್ರು. ಈ 4 ದೇಶಗಳವರನ್ನು ಜಾಗ್ರತೆಯಿಂದ ಪರಿಶೀಲಿಸಿದ್ರೆ, ಇವರನ್ನು ನಾನು ಜಯಿಸದಿದ್ದರೆ, ಇವರನ್ನು ನಾನು ಸ್ವಾಧೀನ ಮಾಡಿಕೊಳ್ಳದೇ ಇದ್ದರೆ ನನ್ನ ದೇಶಕ್ಕೆ ಪ್ರಶಾಂತತೆ ಇರೋದಿಲ್ಲ, ನನ್ನ ಪ್ರಜೆಗಳಿಗೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಎಡಗಡೆ ಬಲಗಡೆ ಮುಂದೆ ಹಿಂದೆ ಇರುವಂತಹ ಶತ್ರುಗಳೆಲ್ಲ ಯಾರಿದಾರೋ ಅವರೆಲ್ಲರನ್ನು ವಶಪಡಿಸಿಕೊಳ್ಳಬೇಕು ಎಂಬ ತೀರ್ಮಾನ ತೆಗೆದುಕೊಂಡನು ಪ್ರಿಯರೇ. ಹಾಗೆ ತೀರ್ಮಾನ ತೆಗೆದುಕೊಂಡಾಗ ಮೊಟ್ಟ ಮೊದಲು ಯಾವ ದೇಶದ ವಿರುದ್ಧ ಹೋಗ್ತಾನೆ ಗೊತ್ತಾ? ಫಿಲಿಸ್ಟಿಯರ ದೇಶದ ವಿರುದ್ಧ ಹೋಗ್ತಾನೆ. ಯಾಕೆ ಫಿಲಿಸ್ಟಿಯರ ದೇಶವನ್ನೇ ಮೊದಲನೇದಾಗಿ ಆರಿಸಿಕೊಂಡನು ಗೊತ್ತಾ? ಆ ದೇಶ ಬಹಳ ಚಿಕ್ಕದು ಪ್ರಿಯರೇ, ಬಹಳ ಚಿಕ್ಕ ದೇಶ. ಭಾರತ ದೇಶದಲ್ಲಿ 28 ರಾಜ್ಯಗಳಿವೆ. ಹೇಳ್ರಿ ಎಷ್ಟಿವೆ? 28 ರಾಜ್ಯಗಳಿವೆ. ನಮ್ಮ ಸೌತ್ ಇಂಡಿಯಾದಲ್ಲಿ ತಮಿಳುನಾಡು ಇದೆ, ತೆಲಂಗಾಣ ಇದೆ, ಆಂಧ್ರಪ್ರದೇಶ ಇದೆ, ಕರ್ನಾಟಕ ಇದೆ, ಕೇರಳ ಇದೆ. ಈ ರಾಜ್ಯಗಳನ್ನು ನೋಡುವಾಗ ಯಾವುದು ಚಿಕ್ಕ ರಾಜ್ಯವಾಗಿದೆ ಹೇಳ್ರಿ? ಕೇರಳ ರಾಜ್ಯ. ನೀವು ಇಂಡಿಯಾ ಮ್ಯಾಪನ್ನು ಜಾಗ್ರತೆಯಿಂದ ನೋಡುವುದಾದರೆ ನಾರ್ತ್ ಈಸ್ಟ್ ಭಾಗವನ್ನು ಬಿಟ್ಟು, ಅಂದರೆ ನಾಗಾಲ್ಯಾಂಡ್, ಮಣಿಪುರ್, ಈ ಚಿಕ್ಕ ಚಿಕ್ಕ ಶಿಲಾಂಗ್, ಈ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಬಿಟ್ಟು ನಮ್ಮ ದೇಶದಲ್ಲಿ
ಸಾಧಾರಣವಾಗಿ ಕಾಣಿಸಿಕೊಳ್ಳುವ ರಾಜ್ಯಗಳಲ್ಲಿ ಚಿಕ್ಕ ರಾಜ್ಯ ಕೇರಳ ರಾಜ್ಯವಾಗಿದೆ. ಯಸ್, ಈ ಚಿಕ್ಕ ರಾಜ್ಯ ಹೇಗಿರುತ್ತದೆ? ನಮ್ಮ ರಾಜ್ಯ ಈ ಭಾಗದಲ್ಲಿದೆಯಲ್ಲವೇ? ಉತ್ತರಕ್ಕೆ ನಾವಿದ್ದೇವಲ್ಲವೇ? ದಕ್ಷಿಣಕ್ಕೆ ಕೇರಳ ಇದೆಯಲ್ಲವೇ? ಅದು ಒಂದು ಚಿಕ್ಕ ಸ್ಟ್ರಿಪ್ನಂತೆ ಕಾಣಿಸುತ್ತದೆ. ಫಿಲಿಸ್ಟಿಯರು ಕೂಡ ಹಾಗೇ ಕಾಣಿಸ್ತಾರೆ. ಒಂದು ಚಿಕ್ಕ ಸ್ಟ್ರಿಪ್ ಹಾಗೆ. ಚಿಕ್ಕ ದೇಶ ಅದು. ಆದರೆ ಆ ಚಿಕ್ಕ ದೇಶವೇ ಯಾವ ದೇಶ ಆಳಿತು ಗೊತ್ತಾ ನಿಮಗೆ? ಇಸ್ರಾಯೇಲ್ ದೇಶವನ್ನು ಆಳಿತು. ಯಾವ ದೇಶಕ್ಕೆ ಭಯಪಡಿಸಿತು ಗೊತ್ತಾ? ಇಸ್ರಾಯೇಲ್ ದೇಶಕ್ಕೆ ಭಯಪಡಿಸಿತು. ಯಾವ ದೇಶವನ್ನು ವಶಪಡಿಸಿಕೊಂಡಿತು ಗೊತ್ತಾ? ಇಸ್ರಾಯೇಲ್ ದೇಶವನ್ನು ವಶಪಡಿಸಿಕೊಂಡಿತು. 40 ವರ್ಷಗಳವರೆಗೂ ಫಿಲಿಸ್ಟಿಯರು ಚಿಕ್ಕ ದೇಶವಾಗಿರುವವರು ಇಸ್ರಾಯೇಲ್ ದೇಶದವರನ್ನು ಬಂದಿಯಾಳುಗಳನ್ನಾಗಿ ಮಾಡಿದ್ರು. ಅವರಿಗಿರುವ ತತ್ವ ಯಾವುದೆಂದರೆ, ಬಹಳ ಬುದ್ಧಿವಂತಿಕೆಯಿಂದ ತನ್ನ ಸುತ್ತಲೂ ಇರುವ ದೇಶಗಳ ಮೇಲೆ ದಾಳಿ ಮಾಡೋದು, ಅವರನ್ನು ವಶಪಡಿಸಿಕೊಳ್ಳುವುದು, ಅವರನ್ನು ಅಪಹಾಸ್ಯ ಮಾಡುವುದು, ಅವರನ್ನು ನಗುವುದಕ್ಕೆ ಪಾಲು ಮಾಡುವುದು, ಅವಮಾನಗೊಳಿಸುವುದೇ ಅವರ ವಿಧಾನವಾಗಿತ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡಿಕೊಳ್ಳೋಣ. ಸಂಸೋನನು ಎನ್ನುವಂತಹ ನ್ಯಾಯಸ್ಥಾಪಕನಿದ್ದಾನಲ್ಲವೇ? ನಮಗೆ ಗೊತ್ತು, ಸಂಸೋನನು ಬಹು ಬಲಿಷ್ಠನಾಗಿದ್ದನು. ಅಷ್ಟು ಬಲಿಷ್ಠನಾದ ಸಂಸೋನನನ್ನು ದೇವರು ಯಾಕೆ ಹುಟ್ಟಿಸಿದ್ದಾರೆ ಗೊತ್ತಾ? ಇಸ್ರಾಯೇಲರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ. ಫಿಲಿಸ್ಟಿಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ದೇವರು ಸಂಸೋನನನ್ನು ಪ್ರತಿಷ್ಠಿಸಿ, ಪ್ರತ್ಯೇಕಿಸಿ, ಪರಿಶುದ್ಧಗೊಳಿಸಿ, ಪ್ರಭಾವದಿಂದ ತುಂಬಿಸಿ, ತನ್ನ ಪ್ರಜೆಗಳಿಗೆ ಆಧಾರವಾಗಿ ನಿಲ್ಲುತ್ತಾನೆಂದು ಯೋಚಿಸಿ ದಾಸತ್ವದಿಂದ ಬಿಡಿಸುತ್ತಾರೆಂದು ನೆನೆಸಿ ದೇವರು ಸಂಸೋನನನ್ನು ಆರಿಸಿಕೊಂಡ್ರೆ ಸಂಸೋನನು ಮಾಡಿದ್ದೇನು ಗೊತ್ತಾ? ಫಿಲಿಸ್ಟಿಯರ ಟೆರಿಟರಿಗೆ ಹೋಗುತ್ತಾನೆ, ಫಿಲಿಸ್ಟಿಯರ ಪ್ರಾಂತ್ಯಕ್ಕೆ ಹೋಗುತ್ತಾನೆ. ತಿಮ್ನಾ ಎನ್ನುವಂತಹ ಒಂದು ಊರಿದೆ. ಅದು ಫಿಲಿಸ್ಟಿಯರಿಗೆ ಇಸ್ರಾಯೇಲರಿಗೆ ಮಧ್ಯದಲ್ಲಿರುವಂತಹ ಬಾರ್ಡರ್ನಲ್ಲಿರುವಂತಹ ಒಂದು ಊರಾಗಿತ್ತು. ಅಲ್ಲಿ ಸಾಧಾರಣವಾಗಿ ವೇಶ್ಯರು, ವ್ಯಭಿಚಾರಿಗಳು ತಿರುಗಾಡ್ತಾರೆ. ಆದಿಕಾಂಡ 38ನೇ ಅಧ್ಯಾಯದಲ್ಲಿ ಯೂದನು ತನ್ನ ಸೊಸೆಯೊಂದಿಗೆ ಪಾಪ ಮಾಡುತ್ತಾನೆ. ಯಾಕೆಂದ್ರೆ ಆ ಸೊಸೆ ರೋಡ್ ಪಕ್ಕದಲ್ಲಿ ಕೂತ್ಕೊಳ್ತಾಳೆ, ಮುಸುಕು ಹಾಕಿಕೊಂಡು ಕೂತ್ಕೊಳ್ತಾಳೆ. ಆಕೆ ವ್ಯಭಿಚಾರಿ ಅಂದ್ಕೊಂಡು ಆಕೆಯೊಂದಿಗೆ ಹೋಗ್ತಾನೆ. ಹಾಗೆ ಆಕೆ ವ್ಯಭಿಚಾರಿ ಅಂದ್ಕೊಂಡದ್ದು ಎಲ್ಲಿ ಗೊತ್ತಾ? ಈ ತಿಮ್ನಾ ಎಂಬ ಊರಿನ ಮಾರ್ಗದಲ್ಲಿ. ಅಂದ್ರೆ ತಿಮ್ನಾ ಊರಿನ ಮಾರ್ಗ ಸರಿಯಾದದ್ದಲ್ಲ. ಅದು ಅಪವಿತ್ರವಾದ ಸ್ಥಳ, ಅಪವಿತ್ರವಾದ ಕೆಲಸಗಳು ನಡೆಯುವ ಸ್ಥಳವಾಗಿತ್ತು. ದೇವರ ಮಗುವಾಗಿ ಜೀವಿಸಬೇಕಾದ ಸಂಸೋನನು ಶತ್ರುಗಳಾಗಿರುವಂತಹ ಫಿಲಿಸ್ಟಿಯರ ಪ್ರಾಂತ್ಯಕ್ಕೆ, ಅದು ಕೂಡ ಅಪವಿತ್ರವಾದ ಹುಡುಗ ಹುಡುಗಿಯರು ತಿರುಗಾಡುವಂತಹ ಪ್ರಾಂತ್ಯಕ್ಕೆ ಯಾಕೆ ಹೋದನೆಂದು ನೆನೆಸುತ್ತೀರಿ? ಸಂಸೋನನು ಪ್ರತ್ಯೇಕಿಸಲ್ಪಟ್ಟವನಲ್ಲವೋ? ಪ್ರತಿಷ್ಠಿಸಲ್ಪಟ್ಟವನಲ್ಲವೋ? ಜನರಿಗೆ ರಕ್ಷಣೆಯನ್ನು ಒದಗಿಸಬೇಕಾದವನಲ್ಲವೇ? ಅಂದರೆ ಜಯ ಒದಗಿಸಬೇಕಾದವನಾಗಿದ್ದನಲ್ಲವೇ? ಜವಾಬ್ದಾರಿಯುತವಾಗಿದ್ದನಲ್ಲವೇ? ಆ ಜವಾಬ್ದಾರಿಕೆಯನ್ನು ಮರೆತು ತಾನು ಪರಿಶುದ್ಧಪಡಿಸಲ್ಪಟ್ಟವನು, ಪ್ರತ್ಯೇಕಿಸಲ್ಪಟ್ಟವನು, ಪ್ರಜೆಗಳಿಗೆ ನ್ಯಾಯಸ್ಥಾಪಕನನ್ನಾಗಿ ಆರಿಸಿಕೊಂಡಿದ್ದಾರೆಂದು ತಿಳಿದರೂ ಕೂಡ ಯಾಕೆ ತಿಮ್ನಾ ಊರಿಗೆ ಹೋದ ಪ್ರಿಯರೇ? ಅದೇ ಪ್ರಿಯರೇ ಸಂಸೋನನಿಗಿರುವಂತಹ ಒಂದು ವೀಕ್ನೆಸ್, ಒಂದು ಬಲಹೀನತೆ. ಸಹೋದರ ಸಹೋದರಿಯರೇ, ಸಂಸೋನನು ಹೊರಗಡೆ ಬಹು ಬಲಿಷ್ಠನಾಗಿ ಕಾಣಿಸಿಕೊಳ್ತಾನೆ, ಆದರೆ ಅವನೊಳಗೆ ಒಂದು ಬಲಹೀನತೆ ಇತ್ತು. ಅದೇನೆಂದರೆ ಅವನಿಗೆ ಶರೀರದೊಳಗೆ ಕೋರಿಕೆಗಳು ಹುಟ್ಟಿದಾಗ ಆ ಕೋರಿಕೆಗಳು ನಿಯಂತ್ರಿಸಿಕೊಳ್ಳುವುದು, ಕೋರಿಕೆ ಕಂಟ್ರೋಲ್ ಮಾಡಿಕೊಳ್ಳೋದು ಸಂಸೋನನ ಕೈಲಾಗ್ಲಿಲ್ಲ. ಫಲಿತವಾಗಿ ಏನಾಯ್ತು? ತಿಮ್ನಾ ಊರಿಗೆ ಹೋಗ್ತಾನೆ, ಒಂದು ಹುಡುಗಿಗೆ ನೋಡ್ತಾನೆ, ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಳೆ, ಬಹಳ ಅಂದವಾಗಿ ಕಾಣಿಸ್ತಾಳೆ. ಆ ಹುಡುಗಿಗೆ ದಾಸನಾಗ್ಬಿಡ್ತಾನೆ. ಆ ಹುಡುಗಿ ಸುತ್ತಲೂ ಪ್ರೀತಿ ಮಾಡ್ತಾ ತಿರುಗಾಡ್ತಾನೆ. ಆ ಹುಡುಗಿಯನ್ನು ತನ್ನ ಸುತ್ತ ತಿರುಗಾಡಿಸಿಕೊಳ್ತಾಳೆ. ಕೊನೆಗೆ ಆ ಹುಡುಗಿಯೇ ಬೇಕು ಅಂತ ಹೇಳಿ ಹಠ ಹಿಡಿಯುತ್ತಾನೆ. ಆ ಹುಡುಗಿ ಫಿಲಿಸ್ಟಿಯರ ಹುಡುಗಿ, ಆತ್ಮಿಕಳೂ ಅಲ್ಲ, ದೇವರ ಮಗಳೂ ಅಲ್ಲ. ತಂದೆ ತಾಯಿ ಬೇಡಿಕೊಳ್ತಾರೆ, ಬೇಡ ಅನ್ನುತ್ತಾರೆ. ಏನ್ ಮಗನೇ ನೀನ್ ಮಾಡ್ತಿರೋದು? ಆ ಹುಡುಗಿಯ ಹಿಂದೆ ಯಾಕೆ ಹೋಗುತ್ತಿ? ಆ ಹುಡುಗಿ ನಮ್ಮ ಹುಡುಗಿ ಅಲ್ವಲ್ಲ, ನಮ್ಮ ಶತ್ರುಗಳ ಹುಡುಗಿಯಾಗಿದ್ದಾಳಲ್ಲವೇ? ಅವಳ ನಂಬಿಕೆ ಬೇರೆ, ನಮ್ಮ ನಂಬಿಕೆ ಬೇರೆ. ಆ ಹುಡುಗಿಯ ಹಿಂದೆ ಯಾಕೆ ಹೋಗ್ತಿ ಮಗನೇ? ದಯವಿಟ್ಟು ಅರ್ಥ ಮಾಡಿಕೊ ಮಗನೇ. ಅಂದ್ರೆ ಇಲ್ಲ, ಆ ಹುಡುಗಿಗೆ ಪ್ರೀತಿಸಿದ್ದೇನೆ, ಆ ಹುಡುಗಿಯನ್ನೇ ಮದುವೆ ಆಗ್ತೇನೆ. ಮಗನೇ, ಅದು ದೇವರ ಚಿತ್ತ ಅಲ್ಲ, ಅದು ದೇವರಿಗಿಷ್ಟ ಇಲ್ಲ ಮಗನೇ. ದೇವರಿಗಿಷ್ಟ ಇದ್ರೆ ಏನು, ಇಷ್ಟ ಇಲ್ಲದಿದ್ರೆ ನನಗೇನು? ನನಗೆ ಇಷ್ಟವಾಗಿದ್ದಾಳೆ, ನನ್ನ ಇಷ್ಟ, ಅವಳಿಗೆ ಮದುವೆ ಆಗ್ತೇನೆ ಅಂದ. ಕೊನೆಗೇನಾಯ್ತು? ಕೊನೆಗೂ ಅವನು ಮದುವೆಯಾದ ಪ್ರಿಯರೇ. ದೇವರ ಚಿತ್ತ ಇಲ್ಲದಿದ್ದರೂ, ದೇವರಿಗೆ ಇಷ್ಟವಿಲ್ಲದಿದ್ದರೂ, ವಾಕ್ಯಕ್ಕೆ ವಿರುದ್ಧವಾಗಿದ್ದರೂ ಹೋಗಿ ಮದುವೆ ಆಗುತ್ತಾನೆ. ತಮ್ಮ ತಂಗಿಯಂದಿರೆ ಕೇಳಿ, ಸೈತಾನನು ನಿಮ್ಮನ್ನು ಟ್ರ್ಯಾಪ್ ಮಾಡಬೇಕಾದರೆ, ಸೈತಾನನು ನಿಮ್ಮ ಜೀವಿತ ನಾಶ ಮಾಡಬೇಕಾದರೆ, ಯಾವುದೋ ಒಂದು ಹುಡುಗಿಯನ್ನು, ಯಾವುದೋ ಒಬ್ಬ ಹುಡುಗನನ್ನು, ಇಲ್ಲವೇ ಒಬ್ಬ ಸ್ತ್ರೀಯನ್ನು, ಒಬ್ಬ ಪುರುಷನನ್ನು ನಿಮಗೆ ಅಂಟಿಸಿ ಬಿಡ್ತಾನೆ. ಅಂಟಿಸಿ ಬಿಡುವುದೇನು? ಆಲ್ರೆಡಿ ಅಂಟಿಸಿ ಬಿಟ್ಟಿದಾನಲ್ಲವೇ? ಇದು ವಾಸ್ತವವಲ್ಲವೋ? ಈ ದಿನ ಒಬ್ಬ ಹುಡುಗನ ಉರುಳಿನಲ್ಲಿ ಸಿಕ್ಕಾಕೊಂಡಿದ್ದೀರಿ, ಒಂದು ಹುಡುಗಿಯ ಉರುಳಿನಲ್ಲಿ ಸಿಕ್ಕಾಕೊಂಡಿದ್ದೀರಿ. ಮದುವೆ ಆದಾಗ್ಯೂ ಕೂಡ ಒಬ್ಬ ವ್ಯಕ್ತಿಯ ಆಕರ್ಷಣೆಗೆ, ಒಂದು ಸ್ತ್ರೀಯ ಆಕರ್ಷಣೆಗೆ ಒಳಗಾಗಿದ್ದೀರಿ. ಕಾರಣ ಗೊತ್ತಾ? ಸೈತಾನನು ನಿಮ್ಮ ಮೇಲೆ ಕಣ್ಣು ಹಾಕಿದ್ದಾನೆ. ನಿಮ್ಮನ್ನು ನಾಶ ಮಾಡಬೇಕೆಂದು, ನಿಮ್ಮ ಬದುಕು ಬೀದಿಯ ಪಾಲು ಮಾಡಬೇಕೆಂದು ಅವನು ಕಣ್ಣು ಹಾಕಿದ್ದಾನೆ. ಹಾಗಾಗಿ ನಿಮಗೇನ್ ಮಾಡಿದ್ದಾನೆ ಗೊತ್ತಾ?
ಉರುಳಿನೊಳಗೆ ಚಿಕ್ಕಿನೊಳಗೆ ಸಿಕ್ಕಾಕಿಸಿದಾನೆ. ಬಲವಂತನು, ಬಹು ಬಲಿಷ್ಠನಾಗಿದ್ದನು. ಆದರೆ ಸಂಸೋನನು ಹುಡುಗಿಯ ಹುಚ್ಚಲ್ಲಿ ಬಿದ್ದು ಕೊನೆಗೇನಾದನು ಗೊತ್ತಾ? ಪ್ರೀತಿ ಅನ್ನುತ್ತಾನೆ, ಪ್ರೇಮ ಅನ್ನುತ್ತಾನೆ, ಮದುವೆ ಅನ್ನುತ್ತಾನೆ, ಮದುವೆ ಆಗುತ್ತಾನೆ. ಆ ಮದುವೆ ಸಂಬಂಧ ನಿಲ್ಲಲಿಲ್ಲ ಪ್ರಿಯರೇ, ಒಡೆದೋಯ್ತು. ಅವನು ಪ್ರೀತಿಸಿದ ಹುಡುಗಿ ಬೇರೆ ಹುಡುಗನೊಂದಿಗೆ ಮದುವೆ ಆಗಿ ನೀನು ನನಗೆ ಬೇಡ ಹೋಗು ಅನ್ನುತ್ತಾಳೆ. ಆಗ ಹುಚ್ಚನಾಗ್ತಾನೆ ಪ್ರಿಯರೇ, ಪ್ರೀತಿಯ ಹುಚ್ಚನಾಗುತ್ತಾನೆ. ದೇವರ ಹಸ್ತದಿಂದ ಬಹು ಬಲವಾಗಿ ಉಪಯೋಗವಾಗಬೇಕಾದಂತಹ ಸಂಸೋನನು ಆ ಫಿಲಿಸ್ಟಿಯರ ಪ್ರಾಂತ್ಯದಲ್ಲಿಯೇ ಒಂದು ಸ್ಥಳಕ್ಕೆ ಹೋಗ್ತಾನೆ, ಒಬ್ಬ ವೇಶ್ಯಳೊಂದಿಗೆ ಮಲಗುತ್ತಾನೆ. ಮತ್ತೊಂದು ಕಡೆ ಹೋಗ್ತಾನೆ, ಇನ್ನೊಬ್ಬ ವೇಶ್ಯಳೊಂದಿಗೆ ಮಲಗುತ್ತಾನೆ. ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ, ವೇಶ್ಯಳೊಂದಿಗೆ ಮಲಗುತ್ತಾನೆ. ಶತ್ರುಗಳಾಗಿರುವ ಫಿಲಿಸ್ಟಿಯರಿಗೆ ನಿದ್ರೆ ಬರಲಾರದಂತೆ ಮಾಡಬೇಕಾದ ಸಂಸೋನನು ಫಿಲಿಸ್ಟಿಯರ ಪಟ್ಟಣಗಳಲ್ಲಿ ತಿರುಗಾಡುತ್ತಾ ಪಾಪ ಮಾಡುತ್ತಾ ಮಲಗುತ್ತಿದ್ದಾನೆ ಪ್ರಿಯರೇ. ಎಂತಹ ದೌರ್ಭಾಗ್ಯ ನೋಡಿ. ಅದನ್ನು ಫಿಲಿಸ್ಟಿಯರು ನೋಡ್ತಾರೆ ಪ್ರಿಯರೇ, ಅವನ ಮೇಲೆ ಒಂದು ಕಣ್ಣು ಹಾಕುತ್ತಾರೆ. ಕೊನೆಗೆ ಫಿಲಿಸ್ಟಿಯರು ಆ ಸಂಸೋನನನ್ನು ಪಾಪದಲ್ಲಿಯೇ ಹಿಡಿಯುತ್ತಾರೆ. ಕೊನೆಗೆ ದೊರಕುತ್ತಾನೆ ಪ್ರಿಯರೇ. ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅನೇಕರಿಗಿರುವ ಸ್ವಭಾವ ಎಂತದೆಂದ್ರೆ, ನಾನು ಬಹಳ ಬುದ್ಧಿವಂತಿಕೆಯಿಂದ ತಪ್ಪು ಮಾಡ್ತಿದ್ದೇನೆ, ಪಾಪ ಮಾಡ್ತಿದ್ದೇನೆ ಅಂದ್ಕೊಳ್ತಾರೆ. ಯಾರಿಗೂ ಗೊತ್ತಾಗದಂತೆ, ಯಾರಿಗೂ ಕಾಣಿಸದಂತೆ ಮ್ಯಾನೇಜ್ ಮಾಡ್ತಿದ್ದೇನೆ ಎಂದು ನೀವು ಅಂದುಕೊಳ್ತಾ ಇದ್ದೀರಿ. ಆದರೆ ಅದು ವಾಸ್ತವವಲ್ಲ. ಯಾಕೆಂದರೆ ಪಾಪಕ್ಕೆ ಒಂದು ತತ್ವ ಇದೆ, ಅದೇನೆಂದರೆ ನಿಮ್ಮನ್ನು ಸಿಲುಕಿಸಿ ಬಿಡುತ್ತೆ. ಸೈತಾನನು ಸಂಸೋನನನ್ನು ಹಿಡಿಸುತ್ತಾನೆ. ಫಿಲಿಸ್ಟಿಯರು ಸಂಸೋನನನ್ನು ಬಂಧಿಸಿ ಬಿಡುತ್ತಾರೆ. ಹಾಗೆ ಬಂಧಿಸಿದಾಗ ಅವ್ರೇನ್ ಮಾಡುತ್ತಾರೆ ಗೊತ್ತಾ? ಭಯಂಕರವಾದ ಅವಮಾನದಿಂದ ತುಂಬಿಸಿ ಬಿಡ್ತಾರೆ ಪ್ರಿಯರೇ. ತಾಳಿಕೊಳ್ಳಲಾರದಂತಹ ಅವಮಾನದಿಂದ ತುಂಬಿಸಿ ಬಿಡ್ತಾರೆ. ಅಪಹಾಸ್ಯ ಮಾಡುತ್ತಾರೆ, ಅವಮಾನದ ಪಾಲು ಮಾಡುತ್ತಾರೆ, ಗೇಲಿ ಮಾಡುತ್ತಾರೆ. ಅದನ್ನೇ ಅಲ್ಲವೋ ಅವರು ಮಾಡಿರೋದು. ಬನ್ನಿ ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 25ನೇ ವಚನ, ಕೊನೆಯ ಸಾಲು. ಅವನು 2 ಸ್ತಂಭಗಳ ನಡುವೆ ನಿಂತು ವಿನೋದ ಮಾಡಬೇಕಾಯ್ತು. ಅಂದರೆ ಇದರ ಅರ್ಥವೇನು? ಅಪಹಾಸ್ಯ ಮಾಡಿದಾಗ, ಅವಮಾನಗೊಳಿಸಿದಾಗ ತಾಳಲಿಕ್ಕಾಗಲಿಲ್ಲ. ಆ ಅವಮಾನ ತಾಳಲಿಕ್ಕಾಗಲಿಲ್ಲ. ನನ್ನನ್ನು ನೋಡಿದ್ರೆ ಇವರು ನಡುಗಿ ಸಾಯ್ತಾ ಇದ್ರು. ನನ್ನ ಹೆಸರು ಕೇಳಿದ ಕೂಡಲೇ ಹೆದರಿ ಓಡಿ ಹೋಗ್ತಾ ಇದ್ರು. ಈಗ ಅವರ ಕೈಗೆ ದೊರಕಿದೇನಲ್ಲವೇ? ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ನೀವು 4 ಗೋಡೆಗಳ ಮಧ್ಯದಲ್ಲಿ ತಪ್ಪಾಗಿ ಆಲೋಚಿಸಬಹುದು, ತಪ್ಪಾದ ನೋಟ ನೋಡಬಹುದು, ತಪ್ಪು ಯೋಚನೆ ಬರಬಹುದು, ತಪ್ಪು ಕೆಲಸ ಮಾಡಬಹುದು, ದೇವರು ನೋಡ್ತಿದ್ದಾರೆ ಎನ್ನುವಂತಹ ಧ್ಯಾಸವೂ ಇಲ್ಲದಂತೆ ತಪ್ಪು ಮಾಡಬಹುದು. ಆದರೆ 4 ಜನರ ಮಧ್ಯದಲ್ಲಿ ತಪ್ಪು ಮಾಡುವಾಗ ದೊರಕಿದರೆ ಆ ಅವಮಾನ ತಾಳಲಿಕ್ಕಾಗಲ್ಲ. ಅದೇ ಸೈತಾನನಿಗೆ ಬೇಕು. ನಿಮ್ಮನ್ನು ಬೀದಿಯ ಪಾಲ್ ಮಾಡಬೇಕು, ನಿಮ್ಮನ್ನು ಅವಮಾನಗೊಳಿಸಬೇಕು, ನಾಚಿಕೆಯಿಂದ, ಅವಮಾನದಿಂದ ನಿಮ್ಮನ್ನು ನೀವೇ ಸಾಯಿಸುವ ಹಾಗೆ ಮಾಡಬೇಕು. ಅದು ಸೈತಾನನ ತಂತ್ರ, ಅದೇ ಸೈತಾನನ ವಿಧಾನ. ಒಮ್ಮೆ ನ್ಯೂಸ್ ಪೇಪರ್ನಲ್ಲಿ ಒಂದು ನ್ಯೂಸ್ ನಾನು ಓದಿದೆ. ಒಬ್ಬ ಹುಡುಗನು ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ಒಂದು ಪಟ್ಟಣಕ್ಕೆ ಹೋಗಿದ್ದ. ಅವನು ಅವನ ಪಕ್ಕದ ಮನೆಯ ಹುಡುಗಿ ಸ್ನಾನ ಮಾಡುವಾಗ ಅವನು ಕಿಟಕಿಯೊಳಗಿಂದ ವಿಡಿಯೋ ರೆಕಾರ್ಡ್ ಮಾಡುತ್ತಾನೆ. ಸಡನ್ ಆಗಿ ಆ ಹುಡುಗಿ ನೋಡ್ತಾಳೆ. ಹೊರಗೆ ಬಂದು ತನ್ನ ಅಪ್ಪ ಅಮ್ಮ ಅವರಿಗೆ ಹೇಳ್ತಾಳೆ, ಹೀಗೆ ಪಕ್ಕದ ಮನೆ ಹುಡುಗ ನಾನು ಸ್ನಾನ ಮಾಡುವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಅಂದಾಗ ಅವ್ರು ಬರ್ತಾರೆ, ಆ ವಿಡಿಯೋ ರೆಕಾರ್ಡಿಂಗ್ ನೋಡ್ತಾರೆ, ಬಹಳಷ್ಟು ಹೊಡೆಯುತ್ತಾರೆ. ಬಹಳಷ್ಟು ಹೊಡೆದು ನಿನ್ನ ಅಪ್ಪ ಅಮ್ಮಗೆ ಫೋನ್ ಮಾಡ್ತಿದ್ದೇವೆ, ಅವರಿಗೂ ಈ ವಿಷಯ ತಿಳಿಯಪಡಿಸ್ತೇವೆ ಅಂತ ಹೇಳಿ ಅವನ ಮುಂದೆಯೇ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ನಿಮ್ಮ ಮಗನು ಮಾಡಿರುವಂತಹ ಒಂದು ಕೆಟ್ಟ ಕೆಲಸ ಯಾವುದು ಗೊತ್ತಾ? ಓದಲು ಬಂದಂಥವನು ಓದಲಾರದಂತೆ ನಮ್ಮ ಮಗಳು ಸ್ನಾನ ಮಾಡುವುದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ, ಬಹಳಷ್ಟು ಹೊಡೆದಿದ್ದೇವೆ, ಬನ್ನಿರಿ, ನೀವು ಬನ್ನಿರಿ, ನಿಮ್ಮ ಸಂಗತಿ ಕೂಡ ನೋಡ್ತೇವೆ, ಪೊಲೀಸ್ ಕೇಸ್ ಮಾಡ್ತೇವೆ, ಬನ್ನಿ ನೀವು ಎಂದು ಹೇಳಿ ಮನೆಗೆ ಬೀಗ ಹಾಕಿ ಹುಡುಗನನ್ನು ಒಳಗಿಟ್ಟು ಹೊರಗೆ ಬಂದ್ರು. ಆ ಹುಡುಗನ ತಂದೆ ತಾಯಿ ನಾಚಿಕೆಯಿಂದ, ಅವಮಾನದಿಂದ ಕೇಳಿರುವ ವಾರ್ತೆಯ ಮೇರೆಗೆ ಮಾನಸಿಕವಾಗಿ ಕುಗ್ಗಿ ಹೋಗಿ ತಿರುಗಿ ಬಂದು, ನೋಡ್ರಿ ನಿಮ್ಮ ಮಗ ಏನ್ ಮಾಡಿದಾನೆ ಎಂದು ಹೇಳುತ್ತಾ ಆ ಬಾಗಿಲು ಬೀಗ ತೆರೆದು ನೋಡಿದ್ರೆ ಅವನೇನ್ ಮಾಡ್ಕೊಂಡಿದ್ದ ಗೊತ್ತಾ? ಆ ಅವಮಾನ ತಾಳದಂತೆ ಯಾವ ರೀತಿ ನನ್ನ ಅಪ್ಪ ಅಮ್ಮ ಅವರಿಗೆ ನೋಡ್ಲಿಕ್ಕಾಗತ್ತೆ? ಸಾಕಿ ಸಲಹಿ ದೊಡ್ಡವರಾಗಿ ಮಾಡಿದ ತಂದೆ ತಾಯಿಗಳಿಗೆ ಇಂತಹ ಅವಮಾನವನ್ನು ತಂದೆ ಹೇಗೆ ಅವರ ಮುಖ ನೋಡಲಿ ಎಂದು ಯೋಚಿಸಿ ನೇಣು ಹಾಕಿಕೊಂಡು ಸತ್ತೋದ ಪ್ರಿಯರೇ. ಹಾಗೆ ರೆಕಾರ್ಡ್ ಮಾಡುವಾಗ ಸಿಲ್ಲಿ ಅನಿಸಬಹುದು, ಹಾಗೆ ರೆಕಾರ್ಡ್ ಮಾಡುವಾಗ ಸಹಜ ಅನಿಸಬಹುದು, ಆದರೆ ಕೊನೆಗೆ ಅದು ಏನ್ ಮಾಡಿತು ಗೊತ್ತಾ? ಸಾವಿಗೆ ಒಳಪಡಿಸಿತು. ತಮ್ಮ ತಂಗಿಯಂದರೆ, ಸಹೋದರ ಸಹೋದರಿಯರೇ, ಇದೇ ಪ್ರಿಯರೇ, ಸೈತಾನನಿಗೆ ಅವಕಾಶ ಕೊಟ್ಟರೆ ಅವನು ಕೊನೆಗೆ ಉಳಿಸುವಂತಹ ಭಯಂಕರವಾದ ಫಲಿತಾಂಶವೇನೆಂದರೆ ಅಪಹಾಸ್ಯಗೊಳಿಸುತ್ತಾನೆ, ಅವಮಾನಗೊಳಿಸುತ್ತಾನೆ, ತಲೆ ಬಾಗಿಸಿಕೊಳ್ಳುವಂತೆ ಮಾಡ್ತಾನೆ. ಕೊನೆಗೆ ಸಂಸೋನನು ಅವರೆಲ್ಲರೂ ಅವಮಾನಗೊಳಿಸುತ್ತಾ ಇರುವಾಗ ತಾಳಲಿಕ್ಕಾಗ್ಲಿಲ್ಲ ಪ್ರಿಯರೇ. ಕಣ್ಣುಗಳು ಕಿತ್ತಲ್ಪಟ್ಟಿದ್ವು, ಅವನ ಮೈಯೆಲ್ಲ ಗಾಯಗೊಳಿಸಿದ್ರು. ಆ ಅವಮಾನ ತಾಳಲಿಕ್ಕಾಗದೆ ಏನ್ ಮಾಡ್ತಾನೆ ಹೇಳಿ? ತನ್ನನ್ನು ತಾನೂ ಸಾಯಿಸಿಕೊಳ್ತಾನೆ. ಸಹೋದರ ಸಹೋದರಿಯರೇ, ಫಿಲಿಸ್ಟಿಯರ ಮನಸ್ತತ್ವವೇ ಅದಾಗಿದೆ.
ಮೊದಲು ನಿಮ್ಮನ್ನು ಬಹಳ ಬುದ್ಧಿವಂತಿಕೆಯಿಂದ ಪಾಪದೊಳಗೆ ಸೆಳೆಯುತ್ತಾರೆ, ಪಾಪದಲ್ಲಿ ಬಂಧಿಸ್ತಾರೆ, ಪಾಪದಲ್ಲಿ ದೊರಕುವ ಹಾಗೆ ಮಾಡ್ತಾರೆ. ಆನಂತರ ನಿಮ್ಮನ್ನು ಭಯಂಕರವಾಗಿ ಹಿಂಸೆಗೊಳಿಸುತ್ತಾರೆ. ಸೈತಾನನು ಅದನ್ನೇ ಮಾಡ್ತಾರೆ. ತಮ್ಮ ತಂಗಿಯಂದರೆ ಜಾಗ್ರತೆ. ಸೈತಾನನು ನಿಮಗೆ ಸಹಜವಾಗಿ ಸಂತೋಷವನ್ನು ತಾತ್ಕಾಲಿಕವಾಗಿ ಕೊಡುವ ಪ್ರಯತ್ನ ಮಾಡಿದಾಗ ನೀವು ಅವನಿಗೆ ದೊರಕಿದ್ದೀರಿ ಅಂದ್ಕೊಳ್ಳಿ, ನಿಮ್ಮ ಜೀವಿತವೇ ಬಲಿಯಾಗ್ತದೆ. ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಅವಮಾನದಿಂದ, ಅಪನಿಂದನೆಯಿಂದ ಒದ್ದಾಡಬೇಕಾಗ್ತದೆ. ಅಪಹಾಸ್ಯ ತಾಳಲಿಕ್ಕಾಗದೆ, ಆ ಇನ್ಸಲ್ಟ್ ಸಹಿಸ್ಲಿಕ್ಕಾಗದೆ ನಿಮ್ಮನ್ನೇ ಸಾಯಿಸಿಕೊಳ್ಬೇಕಾಗತ್ತೆ. ಎರಡನೇದು, ಮೋವಾಬ್ಯರು. ಮೋವಾಬ್ಯರೇನೋ ಪೂರ್ವ ಕಡೆ ಇದ್ದಾರೆ, ಫಿಲಿಸ್ಟಿಯರೇನೋ ಪಶ್ಚಿಮದ ಕಡೆಗಿದ್ದಾರೆ. ದಾವೀದನು ಏನು ಮಾಡ್ತಾನೆ? ಫಿಲಿಸ್ಟಿಯರನ್ನು ವಶಪಡಿಸಿಕೊಳ್ತಾನೆ. ನಮ್ಮ ದೇಶಸ್ಥರನ್ನು ನೀವು ಟ್ರ್ಯಾಪ್ ಮಾಡುವ ಹಾಗಿಲ್ಲ. ನಮ್ಮ ದೇಶಸ್ಥರನ್ನು ನಿಮ್ಮ ಬಲೆಯೊಳಗೆ ಸೆಳೆದುಕೊಳ್ಳುವ ಹಾಗಿಲ್ಲ. ನಾಳಿನ ದಿನ ನಮ್ಮ ದೇಶದಲ್ಲಿ ಒಬ್ಬನನ್ನು ನಿಮ್ಮ ಬಲೆಯೊಳಗೆ ಸೆಳೆದುಕೊಂಡು ನಂತರ ನನ್ನನ್ನು ನಿಮ್ಮ ಬಲೆಯೊಳಗೆ ಸೆಳೆದುಕೊಳ್ತೀರಿ. ಹಾಗಾಗಿ ನೀವೇ ಇಲ್ಲದಂತೆ ಮಾಡಬೇಕು. ಹಾಗಾಗಿ ಅವರನ್ನೇ ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಫಿಲಿಸ್ಟಿಯರನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಫಿಲಿಸ್ಟಿಯರ ದೇಶದ 5 ಮುಖ್ಯ ಪಟ್ಟಣಗಳಲ್ಲಿ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು? ಗತ್ತು. ಆ ಗತ್ತೂರನ್ನು ಮೊದಲು ವಶಪಡಿಸಿಕೊಳ್ತಾನೆ. ಈಗ ಪಶ್ಚಿಮದಲ್ಲಿರುವ ಮೋವಾಬ್ಯರನ್ನು ನೋಡ್ತಾನೆ. ಇವರ ಸಂಗತಿ ಕೂಡ ನೋಡಬೇಕು. ಮೋವಾಬ್ಯರು ಎದಕ್ಕಾಗಿ ಅವರು ಪಾಪ್ಯುಲರ್ ಆಗಿದ್ದಾರೆ ಗೊತ್ತಾ? ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಗೊತ್ತಾ? ವ್ಯಭಿಚಾರಕ್ಕೆ ಫೇಮಸ್ ಆಗಿದ್ದಾರೆ. ಮೋವಾಬ್ಯರಿಗೆ ಅವಕಾಶ ಕೊಟ್ಟರೆ ಸಾಕು, ವ್ಯಭಿಚಾರ ಮಾಡಿ ನಿಮ್ಮನ್ನು ವಶಪಡಿಸಿಕೊಂಡು ತಮ್ಮ ಕಡೆಗೆ ಆಕರ್ಷಿಸಿಕೊಳ್ತಾರೆ. ಅವರ ಕುರಿತು ವಚನ ನೋಡಿಕೊಳ್ಳೋಣ ಬನ್ನಿ. ಅರಣ್ಯಕಾಂಡ 25ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರು ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಜನರು ಮೋವಾಬ್ ಸ್ತ್ರೀಯರೊಡನೆ ವ್ಯಭಿಚಾರ ಮಾಡಲು ಸಹವಾಸ ಮಾಡುವವರಾದರು. ಇಸ್ರಾಯೇಲ್ಯರು ಶಿಟ್ಟೀಮ್ ಎನ್ನುವಂತಹ ಪ್ರಾಂತ್ಯದಲ್ಲಿ ವಾಸವಾಗಿದ್ದಾಗ ಅಲ್ಲಿರುವಂತಹ ಮೋವಾಬ್ಯ ಸ್ತ್ರೀಯರು ಇಸ್ರಾಯೇಲರನ್ನು ವ್ಯಭಿಚಾರದೊಳಗೆ ಪ್ರೇರೇಪಿಸುತ್ತಾರೆ. ಅವರ ಕೆಲಸವೇ ಅದು. ಮೋವಾಬ್ಯರು ವ್ಯಭಿಚಾರದ ಮನಸ್ಸುಳ್ಳವರಾಗಿದ್ರು. ಅವಕಾಶ ಕೊಟ್ಟರೆ ಸಾಕು ವ್ಯಭಿಚಾರದಲ್ಲಿ ಬೀಳಿಸುತ್ತಾ ಇದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಮೋವಾಬ್ಯರು ಅಪವಿತ್ರಗೊಳಿಸುವವರಾಗಿದ್ರು. ಫಿಲಿಸ್ಟಿಯರು ಅಪಹಾಸಿಸುವವರಾಗಿದ್ರು. ಈಗ ಅಪವಿತ್ರಗೊಳಿಸುವಂತಹ ಈ ಮೋವಾಬ್ಯರು ಇಸ್ರಾಯೇಲ್ಯರನ್ನು ವ್ಯಭಿಚಾರದೊಳಗೆ ಸೆಳೆಯುತ್ತಾರೆ. ಅವರನ್ನು ಸಾಯಿಸಿದ ಹೊರತು, ಅವರನ್ನು ಜಯಿಸಿದ ಹೊರತು ನಮ್ಮ ದೇಶ ಪ್ರಶಾಂತವಾಗಿರುವುದಿಲ್ಲ ಎಂಬುದಾಗಿ ದಾವೀದನು ಗುರುತಿಸುತ್ತಾನೆ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 29ನೇ ವಚನದಲ್ಲಿ ಒಂದು ಮಾತು ಬರೆಯಲಾಗಿದೆ, ಅಂಡರ್ಲೈನ್ ಮಾಡಿಕೊಳ್ಳಿರಿ. ಆ ಕಾಲದಲ್ಲಿ ಅವರು ಮೋವಾಬ್ಯರಲ್ಲಿ ಪುಷ್ಟರು ಪರಾಕ್ರಮಿಗಳು ಆದ 10,000 ಮಂದಿಯನ್ನು ಸಂಹರಿಸಿದರು. ಒಬ್ಬನು ಕೂಡ ತಪ್ಪಿಸಿಕೊಳ್ಳಲಿಲ್ಲ. ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯೇಲ್ಯರಿಂದ ತಗ್ಗಿಸಲ್ಪಟ್ಟದ್ದರಿಂದ ದೇಶದಲ್ಲಿ 80 ವರ್ಷಗಳವರೆಗೂ ಹೇಗಿತ್ತಂತೆ? ನೆಮ್ಮದಿಯಾಗಿತ್ತಂತೆ. ಯಾರನ್ನು ಅಡಗಿಸಿಬಿಟ್ಟಿದ್ದಕ್ಕೆ? ಅಪವಿತ್ರಗೊಳಿಸುವವರನ್ನು ಅಡಗಿಸಿಬಿಟ್ಟಿದ್ದಕ್ಕೆ. 80 ಅಂದರೆ ಸುಮಾರು 80 ವರ್ಷಗಳವರೆಗೂ ಇಸ್ರಾಯೇಲ್ ದೇಶವು ಪ್ರಶಾಂತವಾಗಿತ್ತು. ಸಹೋದರ ಸಹೋದರಿಯರೇ, ನೀವು ಪ್ರಶಾಂತವಾಗಿ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಪರಿಶುದ್ಧರಾಗಿ ಜೀವಿಸಿರಿ. ಈ ಪರಿಶುದ್ಧತೆ ಪ್ರಶಾಂತತೆಯನ್ನು ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಅಪವಿತ್ರತೆ ನಿಮಗೆ ಇರುವಂತಹ ವಿಶ್ರಾಂತಿಯನ್ನೆಲ್ಲ ತೆಗೆದುಬಿಡುತ್ತೆ. ದುಷ್ಟರಿಗೆ ನೆಮ್ಮದಿ ಇರುವುದಿಲ್ಲವೆಂದು ಬೈಬಲ್ ಹೇಳುತ್ತದೆ. ಅಂದರೆ ಅಪವಿತ್ರವಾದ ಯೋಚನೆಗಳಾಗಲಿ, ಅಪವಿತ್ರವಾದ ಆಲೋಚನೆಗಳಾಗಲಿ, ಅಪವಿತ್ರವಾದ ನೋಟಗಳಾಗಲಿ, ಅಪವಿತ್ರವಾದ ದೃಶ್ಯ ನೋಡುವುದಾಗಲಿ, ಅಪವಿತ್ರವಾದ ಅಭ್ಯಾಸಗಳಾಗಲಿ, ಅಪವಿತ್ರವಾದ ಸ್ನೇಹ ಬಾಂಧವ್ಯಗಳಾಗಲಿ ನಿಮ್ಮ ಜೀವಿತದಲ್ಲಿರುವುದಾದರೆ ನಿಮಗೆ ನೆಮ್ಮದಿ ಇರುವ ಸಾಧ್ಯತೆ ಇರಲ್ಲ. ಯಾವಾಗ ಹೀಗೆ ಅಪವಿತ್ರಗೊಳಿಸುವ ಮೋವಾಬ್ಯರನ್ನು ಇಸ್ರಾಯೇಲ್ಯರು ಸಂಹರಿಸಿದರೋ, ಅವರನ್ನು ಸೋಲಿಸಿ ಅಡಗಿಸಿಬಿಟ್ಟರೋ, ದೇಶ ಅಂತೆ ವರ್ಷಗಳವರೆಗೂ ನೆಮ್ಮದಿಯಿಂದ ಜೀವಿಸಿತಂತೆ. ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಕ್ಕಾಗಿ ಕಾರಣ ಏನು? ಗಂಡ ಬೇರೆ ಸ್ತ್ರೀಯೊಂದಿಗೆ ತಿರುಗಾಡುವುದಕ್ಕಾಗಿ ತಾನೆ? ಹೆಂಡತಿ ಬೇರೆ ಪುರುಷನೊಂದಿಗೆ ತಿರುಗಾಡುವುದಕ್ಕಾಗಿ ತಾನೆ? ಮಗನು ಒಂದು ಹುಡುಗಿ ಹಿಂದೆ ಬೀಳುವುದರಿಂದ ತಾನೆ? ಹುಡುಗಿ ಒಬ್ಬ ಹುಡುಗನ ಹಿಂದೆ ಬೀಳುವುದರಿಂದ ತಾನೆ? ಈ ದಿನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದಂತಾಗ್ತಿದೆ. ಒಮ್ಮೆ ಒಬ್ಬ ತಾಯಿ ಮಗನು ನನ್ನ ಬಳಿಗೆ ಬಂದ್ರು. ಬಂದು ಹೇಳ್ತಾರೆ, ನನ್ನ ಮಗ ಒಂದು ಕಂಪನಿ ಸ್ಟಾರ್ಟ್ ಮಾಡಿದಾನೆ. ಆ ಕಂಪನಿ ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ಆ ಕಂಪನಿಯಲ್ಲಿ ಒಂದು ಹುಡುಗಿ ಉದ್ಯೋಗಕ್ಕಾಗಿ ಬಂದು ಸೇರಿದಳು. ಉದ್ಯೋಗ ಮಾಡ್ತಿರುವ ಸಮಯದಲ್ಲಿ ನನ್ನ ಮಗ ಆ ಹುಡುಗಿಯನ್ನು ಗಮನಿಸುತ್ತಾನೆ. ತೀರಾ ಕೊನೆಗೆ ಗೊತ್ತಾದದ್ದೇನೆಂದ್ರೆ, ಆ ಹುಡುಗಿ ಒಬ್ಬ ಅನಾಥಳು. ಆಕೆಗೆ ಯಾರೂ ಇಲ್ಲ, ಅಪ್ಪ ಅಮ್ಮ ಇಲ್ಲ. ಹಾಗಾಗಿ ನನ್ನ ಮಗ ಆಕೆಯ ಮೇಲೆ ದಯೆ ತೋರಿಸ್ತಾನೆ. ನನ್ನ ಬಳಿಗೆ ಬಂದು ಹೇಳ್ದ, ಅಮ್ಮ, ಅವಳು ಅನಾಥಳಾಗಿದ್ದಾಳೆ, ಅಪ್ಪ ಅಮ್ಮ ಇಲ್ಲ. ಅಂತಹ ಹುಡುಗಿಗೆ ಒಂದು ವೇಳೆ ನಾನು ಮದುವೆಯಾಗುವುದಾದರೆ ಆಕೆಯನ್ನು ಆದುಕೊಂಡು ಆಧಾರವಾಗಿರಬಹುದು,
ಅವಳಿಗೆ ಅಪ್ಪ ಅಮ್ಮ ಇಲ್ಲದಕ್ಕಾಗಿ ಸೊಸೆಯಾಗಿ ಮನೆಗೆ ಬಂದ್ಮೇಲೆ ನಿನಗೆ ಅಮ್ಮ ಅಂತ ಭಾವಿಸಿ ನಿನಗೆ ಮಗಳಂತೆ ಜೀವಿಸುವ ಅವಕಾಶ ಇರುತ್ತೆ ಎಂಬುದಾಗಿ ನನಗೆ ತಿಳಿಸಿ ಹೇಳ್ದ. ಇಲ್ಲ ಮಗನೇ, ಒಮ್ಮೆ ಆಲೋಚಿಸುವ ಅಂದೆ. ಆಗ ಇಲ್ಲಮ್ಮ, ಒಳ್ಳೆ ಹುಡುಗಿಯಾಗಿದ್ದಾಳಮ್ಮ, ಅವಳು ಖಂಡಿತವಾಗಿಯೂ ನನಗೆ ಆ ಆಧಾರವಾಗಿರ್ತಾಳೆ ಮತ್ತು ನಾನು ಅವಳಿಗೆ ಆಧಾರವಾಗಿರ್ತೇನೆ ಎಂದು ಒಪ್ಪಿಸಿದಾನಯ್ಯ. ಮದುವೆ ಆದ. ಒಂದು ದಿನ ಅಂತೆ ಈ ಹುಡುಗ ಆಫೀಸ್ನಿಂದ ಬರ್ತಾನೆ. ಇವನ ಹೆಂಡತಿಯೇನೋ ಬೈಕ್ ಮೇಲೆ ಬರ್ತಾಳಂತೆ. ಬೈಕ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಬಂದು ತನ್ನ ಹೆಂಡತಿಯನ್ನು ಬೈಕ್ ಮೇಲೆ ಇಳಿಸೋದ. ಆ ಹುಡುಗ ಹೇಳ್ತಾನೆ, ನಾನು ಲಿಫ್ಟ್ ಹತ್ತಿ ಹೋಗ್ತಿದ್ದೆ, ನನ್ನ ಹೆಂಡತಿಗೆ ನೋಡಿದ್ರೆ ಯಾವನೋ ಒಬ್ಬನು ಬಂದು ನನ್ನ ಹೆಂಡತಿಯನ್ನು ಬೈಕ್ ಮೇಲೆ ಇಳಿಸೋದ. ಇಳಿದ ಮೇಲೆ ನನಗೆ ನೋಡಿದಳು. ಹಾಗೆ ನೋಡಿದ್ರೆ ಸಾಧಾರಣವಾಗಿ ಹೆಂಡತಿ ಏನ್ ಮಾಡಬೇಕು? ಅಯ್ಯೋ, ಗಂಡ ನೋಡಿದನಲ್ಲವೇ ಎಂದು ಯೋಚಿಸಿ ತಕ್ಷಣ ಒಳಗೆ ಬರಬೇಕು. ಹಾಗೆ ಬರಲಿಲ್ಲ ಅಣ್ಣ. ಬಂದವನೇನೋ ಭುಜದ ಮೇಲೆ ಕೈ ಹಾಕ್ತಿದ್ದಾನೆ, ಹತ್ತಿರಕ್ಕೆ ಎಳ್ಕೊಳ್ತಿದ್ದಾನೆ, ಮುದ್ದಿಡ್ತಿದ್ದಾನೆ. ಇದೆಲ್ಲ ನನ್ನ ಮುಂದೆ ನಡೀತಾ ಇತ್ತಣ್ಣ. ನಾನು ನೋಡ್ತಾ ಇದ್ದೇನೆ ಎನ್ನುವಂತಹ ಕನಿಷ್ಠ ಆಲೋಚನೆ ಇಲ್ಲದಂತೆ ನನ್ನ ಕಣ್ಮುಂದೆಯೇ ಅವರು ಆ ಸರಸೋಕ್ತಿ ನಡೆಸುತ್ತಾ ಇದ್ರಣ್ಣ. ತಾಳಲಿಕ್ಕಾಗ್ಲಿಲ್ಲ ಅಣ್ಣ. ಮನೆಯೊಳಗೆ ಬಂದ್ಮೇಲೆ ಕೇಳದೆ, ಏನದು? ಅದೆಂತಹ ಸಭ್ಯತೆಯಾಗಿದೆ, ಅದೆಂತಹ ಸಂಸ್ಕಾರ ಆಗಿದೆ? ನಿನಗೆ ಯಾರು ಇಲ್ಲದಕ್ಕಾಗಿ ತಾನೇ ನಿನಗೆ ಆಧಾರವಾಗಿರಬೇಕಂದ್ಕೊಂಡು ನಿನಗೆ ಮದುವೆ ಆದದ್ದು. ಹಾಗೆ ನಾನು ನಿನಗೆ ಸ್ವಲ್ಪ ಆಧಾರವಾಗಿರಬೇಕು ಅಂತ ಅಂದುಕೊಂಡು ಮದುವೆಯಾದರೆ ನನ್ನ ಕಣ್ಮುಂದೆಯೇ ಅವನೊಂದಿಗೆ ನೀನು ಇಷ್ಟ ಬಂದಂತೆ ಪ್ರವರ್ತಿಸ್ತಾ ಇದ್ದಿ. ಇದು ನ್ಯಾಯ ಅಲ್ವಲ್ಲ ಎಂದು ಕೇಳಿದ್ರೆ ಏನಂದಳು ಗೊತ್ತಾಣ? ಏನಂದಳು? ನೀನು ನನಗೆ ಈಗ ಪರಿಚಯ ಆದೆ, ಅವನು ನನಗೆ ಎಂದಿನಿಂದಲೂ ಪರಿಚಯ ಇದ್ದಾನೆ. 6 ವರ್ಷಗಳಿಂದ ಅವನು ನನ್ನ ಬಾಯ್ ಫ್ರೆಂಡ್. ಸರಿ, 6 ವರ್ಷಗಳಿಂದ ಬಾಯ್ ಫ್ರೆಂಡ್ ಆಗಿರ್ಬೋದು, ಈಗ ಮದುವೆ ಆಗಿದೆಯಲ್ಲವೇ, ಅವನನ್ನು ಬಿಟ್ಬಿಡು, ನಾವು ಹ್ಯಾಪಿಯಾಗಿರೋಣ ಅಂದಾಗ ಅವಳು ಹೇಳ್ತಾಳೆ, ಹುಚ್ಚನಂತೆ ಮಾತಾಡ್ತಿದ್ದಿ ನೀನು. ನಿನ್ನೆ ಬಿಟ್ಟು ಮೊನ್ನೆ ಮದುವೆ ಆದ ನಿನಗೋಸ್ಕರ 6 ವರ್ಷಗಳಿಂದ ನನ್ನೊಂದಿಗೆ ತಿರುಗಾಡುವವನನ್ನು ಯಾಕೆ ಬಿಡು ಅನ್ನತಿ? ನಿನಗೆ ಅಷ್ಟು ಕಷ್ಟ ಆಗಿದ್ರೆ ಹೇಳು, ನಿನ್ನನ್ನೇ ಬಿಟ್ಬಿಡ್ತೇನೆ. ನಾನ್ ಮಾತ್ರ ಅವನಿಗೆ ಬಿಟ್ಬಿಡಲು ಆಗಲ್ಲ ಎಂಬುದಾಗಿ ತಿಳಿಸಿಬಿಟ್ಟುಳಾಣ. ಅಂದರೆ ಅವಳು ಹೇಳೋದೇನೆಂದ್ರೆ, ನಿನಗಿಷ್ಟ ಇದ್ರೆ ನನ್ನೊಂದಿಗೆ ಸಂಸಾರ ಮಾಡು, ನನಗ್ ಮಾತ್ರ ಅವನೇ ಇಷ್ಟ. ಲೀಗಲ್ ಆಗಿ ನಿನ್ನೊಂದಿಗೆ ಸಂಸಾರ ಮಾಡ್ತೇನೆ, ಇಲ್ಲೀಗಲ್ ಆಗಿ ಅವನೊಂದಿಗೆ ಸಂಸಾರ ಮಾಡ್ತೇನೆ. ಅಡ್ಜಸ್ಟ್ ಆದ್ರೆ ಅಡ್ಜಸ್ಟ್ ಆಗು, ಕಷ್ಟ ಅನಿಸಿದ್ರೆ ಬಿಟ್ಬಿಡು ಅಂದಳು. ಇದು ಅಣ್ಣ ನನ್ನ ಸಮಸ್ಯೆ ಅಂದ. ಇದು ಏನಾಗಿದೆ ಪ್ರಿಯರೇ? ಏನಿದು? ಅಪವಿತ್ರತೆ. ಗಂಡ ಅಪವಿತ್ರನಾಗಿ ಜೀವಿಸಿದರು, ಹೆಂಡತಿ ಅಪವಿತ್ರಳಾಗಿ ಜೀವಿಸಿದರು, ಮಗನು ಮಗಳು ಅಪವಿತ್ರರಾಗಿ ಜೀವಿಸಿದರು. ಯಾವ ಮನೆಯಲ್ಲಿ ಮನಶಾಂತಿ ಇರುತ್ತೆ ಪ್ರಿಯರೇ? ಯಾವ ಮನೆಯಲ್ಲಿ ಸಮಾಧಾನ ಇರುತ್ತೆ? ಯಾವ ಮನೆಯಲ್ಲಿ ಸಂತೋಷ ಇರುತ್ತೆ? ಒಮ್ಮೆ ಆಲೋಚಿಸಿರಿ ಸಹೋದರ ಸಹೋದರಿಯರೇ, ಕೇಳ್ರಿ. ಈ ಮೊವಾಬ್ಯರ ವಿಧಾನವೇ ಅಂತದೆಂದರೆ ಅಪವಿತ್ರಗೊಳಿಸುವಂಥದ್ದಾಗಿದೆ. ಇಂತಹ ಅಪವಿತ್ರಗೊಳಿಸುವ ಕೆಲಸ ನೀವು ಕೆಲಸ ಮಾಡುವ ಸ್ಥಳದಲ್ಲಾಗಿರಬಹುದು, ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮನ್ನು ಅಪವಿತ್ರಪಡಿಸುವವನು ಖಂಡಿತವಾಗಿಯೂ ಇರುತ್ತಾಳೆ ಖಂಡಿತವಾಗಿಯೂ. ಉದಾಹರಣೆಗೆ, ಯೋಸೇಫನು ಕೆಲಸ ಮಾಡುವ ಸ್ಥಳದಲ್ಲಿ ಅಪವಿತ್ರಪಡಿಸುವ ಒಬ್ಬ ಸ್ತ್ರೀ ಬಂದಿದಳೋ ಇಲ್ಲವೋ? ಬಂದಿದಳು ಪ್ರಿಯರೇ. ಬಾ, ನನ್ನೊಂದಿಗೆ ಪಾಪ ಮಾಡು ಎಂದು ಶೋಧಿಸಿದಳೋ ಇಲ್ಲವೋ? ಶೋಧಿಸಿದಳು. ಕೆಲಸ ಮಾಡುವ ಸ್ಥಳದಲ್ಲಿ ಹುಡುಗ ನಿಮ್ಮನ್ನು ಶೋಧಿಸಬಹುದು, ಹುಡುಗಿ ನಿಮ್ಮನ್ನು ಶೋಧಿಸಬಹುದು. ಅದಕ್ಕೆ ಸೈತಾನನ ವಿಧಾನ ಯಾವುದೆಂದರೆ, ನಿಮಗಿರುವಂತಹ ಪರಿಶುದ್ಧತೆಯನ್ನು, ಪ್ರಶಾಂತತೆಯನ್ನು, ಪವಿತ್ರವಾದ ಜೀವಿತವನ್ನು ಹಾಳು ಮಾಡುವುದೇ, ನಿಮ್ಮನ್ನು ಬೀದಿಗೆ ಸೆಳೆಯುವಂಥದ್ದೇ ಸೈತಾನನ ತತ್ವವೂ ವ್ಯಕ್ತಿತ್ವವೂ ಆಗಿದೆ. ದಾವೀದನ ಹಾಗೆ ನಿಮ್ಮ 4 ದಿಕ್ಕುಗಳಲ್ಲಿಯೂ ಜಯ ಸಾಧಿಸಿ ಪ್ರಶಾಂತವಾಗಿ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ? ಹೌದು ಎನ್ನುವವರು ಕರ್ತನಿಗೆ ನಿಮ್ಮ ಕೈಗಳನ್ನು ತೋರಿಸಿ, ಕರ್ತನೇ, ಈ 4 ಜನರ ಮೇಲೆ ನನಗೆ ಜಯ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣ ಬನ್ನಿ. ಪರಿಶುದ್ಧನಾದ ತಂದೆಯೇ, ಶ್ರೇಷ್ಠವಾದ ಸಂದೇಶದಿಂದ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಶ್ರೇಷ್ಠವಾದ ಸಂದೇಶದಿಂದ ನಮ್ಮನ್ನು ಸಂಧಿಸಿದಕ್ಕಾಗಿ ನಿಮಗೆ ವಂದನೆಗಳು. ದೇವರೇ, ನಮ್ಮನ್ನು ಕನಿಕರಿಸಿರಿ, ನಮ್ಮನ್ನು ಕ್ಷಮಿಸಿರಿ ದೇವರೇ. 4 ಜನರ ಮಧ್ಯದಲ್ಲಿ ನಗುವಿನ ಪಾಲಾಗದಂತೆ ನಮ್ಮನ್ನು ಕಾಪಾಡಿರಿ ದೇವರೇ. ಯೇಸಯ್ಯ, ಅಪವಿತ್ರತೆಯನ್ನು ನಮ್ಮಿಂದ ದೂರ ಮಾಡಿರಿ, ಅವಕಾಶವಾದಿಗಳನ್ನು ನಮ್ಮಿಂದ ದೂರ ಮಾಡಿರಿ, ಅಡ್ಡ ಬಂಡೆಯಂತಿರುವವರನ್ನು ಕೂಡ ದೂರ ಮಾಡಿರಿ. ತಂದೆಯೇ, ದಾವೀದನ ಹಾಗೆ ನೀತಿಯಿಂದ, ಯಥಾರ್ಥತೆಯಿಂದ, ಪವಿತ್ರವಾಗಿ, ಪರಿಶುದ್ಧವಾಗಿ ಜೀವಿಸುವ ಜೀವಿತ ಯೇಸುವೇ ನಮಗೆ ದಯಪಾಲಿಸಿರಿ. ಯೇಸುವೇ, ತಿಳಿದೋ ತಿಳಿಯದೆಯೋ ನಾವು ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿರಿ ದೇವರೇ, ಮನ್ನಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು
ನಡು ನೆತ್ತಿಯವರೆಗೂ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ ದೇವರೇ, ಪವಿತ್ರಗೊಳಿಸಿರಿ ದೇವರೇ. ನಮ್ಮ ಜೀವಿತಗಳನ್ನು ನಿಮಗೆ ಅರ್ಪಿಸಿಕೊಡುತ್ತೇವೆ. ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.